ಇಲ್ಲ ಈ ಕುಮಾರಸ್ವಾಮಿಗಳು ಸುಮ್ಮನೆ ಈ ಪಕ್ಷಗಳಿಗಿಂತಲೂ ಬಿ ಜೆ ಪಿ ಜೋಡಿ ವಿಲನ್ ಆಗಿಬಿಡೋದು ಭಾಳ ಯೋಗ್ಯ. ಏನೋ ಒಂದು 18 ಮಂದಿ ಇದ್ದಾರೆ ಶಾಸಕರು, ಅವ್ರು ತೊಗೊಂಡು ಬಿ ಜೆ ಪಿಗೆ ಸೇರಿಬಿಡ್ರಿ ಅಂತೇಳಿ, ಅದು ನಿಮ್ದು ಇಲ್ಲ ಆಗಿಬಿಡಲಿ, ಅದು ನಮ್ಗೆ ಸರಳ ಆಗ್ತದೆ ವಿರೋಧ ಮಾಡಲಿಕ್ಕೆ. ಒಂದು ಬಿ ಜೆ ಪಿ ಇರೋದು ಕಾಂಗ್ರೆಸ್ ಸಹಜವಾಗಿ ಎಲ್ಲರೂ ಬಿ ಜೆ ಪಿ ವಿರೋಧಗಳಿದ್ದಾರೆ, ಇಲ್ಲ ಅಂತಲ್ಲ, ಶುದ್ಧ ಸಂಘಟನೆ ಅದೊಂದು ಒಕ್ಕಲಿಗರಂದ್ರು ಸಹಿತ ಅದು ನಮ್ಮ ಜೊತೆಗೆ ಆಗ್ತದೆ ಅನ್ನುವಂಥ ಒಂದು ದೃಷ್ಟಿಕೋನ. ಅಂದರೆ ಒಟ್ಟಾರೆಯಾಗಿ ದೇವೇಗೌಡರ ಸಂತತಿಯ ಒಂದು ಏನದ ಹೇಳ್ತದ ಅದು ತಪ್ಪಿಸುವಂಥ ಕೆಲಸವನ್ನು ಡಿ ಕೆ ಶಿ ಅವರು ಮಾಡಿದ್ದರಿಂದಾಗಿನ ಇವತ್ತು ಸಿಟ್ಟಾಗಿರುವಂಥ ಕುಮಾರಸ್ವಾಮಿಗಳು ಮತ್ತು ತಮ್ಮ ಅಸ್ತಿತ್ವದ ಪ್ರಶ್ನೆ ಬಂದಾಗ ಸಹಜವಾಗಿ ಡಿ ಕೆ ಶಿ ಅವರ ವಿರೋಧವಾಗಿ ಒಳ್ಳೆಯ ಖಡಕ್ಕಾಗಿ ಅವರ ಆಗಬಾರದು ಸಿ ಎಂ ಅನ್ನುವಂಥ ಮನೋಸ್ಥಿತಿಗೆ ಬಂದು ನಿಂತಿದ್ದಾರೆ. ಹೀಗಾಗಿ ಬಿ ಜೆ ಪಿಗೆ ಕಡು ಕಷ್ಟ ಇವತ್ತು ಯಾರು ಇಟ್ಕೋಬೇಕು. ಡಿ ಕೆ ಶಿ ಏನೋ ಬರ್ತಾರೋ ಗೊತ್ತಿಲ್ಲ, ಆದರೂ ಬರೋ ಸಾಧ್ಯತೆಗಳಿದ್ದಾವೆ, ಏನೇನೋ ನಡೀತಾ ಇದ್ದಾವೆ. ಆದರೆ ಅದೇ ಕಾಲಕ್ಕೆ ಎಚ್ ಡಿ ಕೆ ಅವ್ರನ್ನ ಯಾವ ರೀತಿಯಾಗಿ ನಾವು ಮನವರಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಎಚ್ ಡಿ ಕೆಗೆ ಮತ್ತು ಡಿ ಕೆ ಶಿ ಅವ್ರಿಗೆ ಆಗುವುದಿಲ್ಲ ಅನ್ನೋಂಥ ಭಯನೂ ಅವ್ರಿಗಿದೆ. ಹೀಗಾಗಿ ಯಾವುದನ್ನು ಡಿಸಿಷನ್ ತೊಗೊಳ್ಬೇಕು ಅನ್ನೋದು ಎಲ್ಲ ಕಷ್ಟದ ಕೆಲಸ ಆಗಿದೆ. ಇವನ್ ಕುಮಾರಸ್ವಾಮಿಗಳೇ ಆಗಿರ್ಬೋದು, ಅದೇ ಕಾಲಕ್ಕೆ ಬಿ ಜೆ ಪಿಗೆ ಸಹಿತ ಆಗಿರ್ಬೋದು. ಯಾಕಂದ್ರೆ ಬಿ ಜೆ ಪಿಗೆ ಹೋಗೋದಾಗಿತ್ತಪ್ಪ ಅಂತಂದ್ರೆ ಒಂದೊಂದು ಈಗಾಗಲೇ ಬಯಸುವಂಥದ್ದು ಏನಪ್ಪ, ಇವರು ನಮ್ಮ ಬಿ ಜೆ ಪಿಗರು ಅಂದ್ರೆ ಕಡಿಮೆ 40-45 ಜನರನ್ನು ತೊಗೊಂಡು ಬರಬೇಕು ಅಂತೇಳಿ. ಅವ್ರದ್ದೊಂದು 60-66 ಜನ, ನಮ್ಮದು 40-45 ಜನ ಅಂದಾಗ ಸಹಜವಾಗಿ ಮೆಜಾರಿಟಿ ಆಗ್ತದೆ ಅನ್ನುವಂಥ ಒಂದು ವಿಚಾರ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಸಾಧ್ಯವಾಗಿನ ಪರಿಸ್ಥಿತಿಯಲ್ಲಿ ಅಂತ ವಿಷಯ ಮಾಡಿದಾಗ ಅದೆಲ್ಲ ಈಗಾಗಲೇ ಗೊತ್ತಿರುವಾಗ ಅಸಾಧ್ಯದ ಮಾತಾ. ಅದಕ್ಕೆ ಡಿ ಕೆ ಶಿ ಅವರು ಮೋಸ್ಟ್ ಪ್ರಾಬಬ್ಲಿ ಬಿ ಜೆ ಪಿ ಹೋಗೋದನ್ನು ಒಂದು ಹಿಂಸರಿಸಿದಾರ ಅನ್ನುವಂಥದ್ದು. ಜೊತೆಗೆ 2ನೇ ನಂಬರ್ ಇದ್ದಾರಲ್ಲ ಕಾಂಗ್ರೆಸ್ನ ಉಳಿದು ದೊಡ್ಡ ಭವಿಷ್ಯದ ನಾಳೆಯಿಂದಿಲ್ಲ ನಾಳೆ ಇನ್ನೂ ವಯಸ್ಸದ ಅನ್ನೋಂಥ ಒಂದು ತರ್ಕು ಇರ್ಬೋದು. ಅದೇನೂ ಇರಲಿ, ಕುಮಾರಸ್ವಾಮಿಗಳಿಗೆ ಏನಪ್ಪ ಆತಂಕ ಅಂದ್ರೆ ತಮ್ಮ ಪಕ್ಷ ಸರ್ವನಾಶ ಹಾಕ್ಕೊಡೋದು ಉಳಿಬೇಕು, ಅದಕ್ಕೇನು ಮಾಡೋದಪ್ಪ ಅನ್ನೋದು ಚಿಂತೆ ಅವ್ರಿಗೆ ಆಗ್ಯದ. ಅದಕ್ಕಾಗಿ ಅವರಿಂದ ತಾವಪ್ಪ ಒಕ್ಕಲಿಗರ ಲೀಡರು ಅನ್ನೋದು ಬಿಂಬಿಸಿಕೊಳ್ಳೋ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ದೂರ ಮಾಡಬೇಕು ಒಕ್ಕಲಿಗರಿಂದ ಅನ್ನೋದು ಪ್ರಯತ್ನ ನಡೆಸಿದ್ದಾರೆ. ಅದು ಯಾರು ಯಶಸ್ವಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ. ಒಟ್ಟು ಒಬ್ಬರ ಮೇಲೆ ಒಬ್ಬರು ಏರಾಯಿರಿ ಜೋರದ. ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಪೂರ್ಣ ಪ್ರಮಾಣದಲ್ಲಿ ಜೆ ಡಿ ಎಸ್ಸನ್ನು ಮುಗಿಸಿಬಿಡಬೇಕು ಅನ್ನುವಂಥದ್ದು, ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿ ಅವರಿಗೆ ಸಿ ಎಮ್ ಮಾಡದೆ ಅವರು ಅಲ್ಲೇ ಅದೇ ಸ್ಥಾನದಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ಸ್ಥಿತಿ ಅವ್ರಿಗೆ ಇರಬೇಕು ಅನ್ನೋ ಕಾರಣಕ್ಕಾಗಿ ಜೆ ಡಿ ಎಸ್ ಎರಡು ಕಡೆ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಏನೋ ಗುದ್ದಾಟ ತಲಾತುರಿ ಏನೋ ನಡೆಸದ.